ಚೆನ್ನಾಗಿ ಓಡಿಸ್ತಾರೆ. ಚಿಕ್ಕಬಳ್ಳಾಪುರ. ನಮ್ದು ನೆಲಮಂಗಲ. ಬ್ರೋ ಮಿಸ್ ಆಗ ಬಿದ್ರೆ ಮಾತ್ರ ಪಾತಾಳನೇ ಗತಿ. ಯಾ ನನಗೆಲ್ಲಿ ಅಲ್ಲ ಬಾಯ್ ಬತಾವಿಲ್ಲಿ ಆಯ್ತಲ್ಲ. ಇವಾಗ ನಾವು ಸೋನ್ಮಾರ್ಗ್ ಪಾರ್ಕಿಂಗ್ ಬಂದಿದ್ದೀವಿ. ಮುಂದೆ ಪಾರ್ಕ್ ಮಾಡಿ ಹೋಗ್ಬೇಕಂತೆ. ಯಾಕಂದರೆ ಮುಂದೆ ಕಾರ್ ಹೋಗಲ್ಲ ಅಂತಂದರು. ಅದೇನೋ ಹೇಳಿದ್ರು, ನಮ್ಗೆ ಅರ್ಥ ಆಗಿಲ್ಲ ಅವರು ಹಿಂದಿಲಿ ಅವ್ರ ಭಾಷೆಯಲ್ಲಿ. ನೋಡೋಣ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ. ये जो पहाड़ियों के बीच में रास्ता जा रहा है ना, इसी को कहते हैं थाजवाज ग्लेशियर. ತಾಜ್ವಾಜ್. हाँ, वही थर्ड पेज पे जाता है घोड़ा पूरा ऊपर. ನೋಡಿ ಮ್ಯಾಗಡೆಯಲ್ಲಿ ಕಾರ್ಗಳು ಹೋಗಲ್ವಂತೆ, ಬರೀ ಕುದುರೆ ಹೋಗ್ಬೇಕಂತ. ನೋಡಿ ಸೋನ್ಮಾರ್ಗ್ ನೋಡಿ ಏನೋ ಅಂದ್ಕೊಂಡು ನೋಡಿ ಗುಲ್ಮರ್ಗ್ ಇದಕ್ಕಿಂತ ಗುಲ್ಮರ್ಗೆ ಬೆಟ್ರ್ ಐತಪ್ಪ. ಇಲ್ಲಿ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ಬೇಕಂತೆ. ಇಲ್ಲ ಕುದುರೆಗಳು ನೋಡಿ, ಕುದುರೆಗಳಲ್ಲಿ ಹೋಗ್ಬೇಕಂತೆ. ಇವಾಗ ಕಾರ್ದು ಮತ್ತು ಕುದುರೆದು ಬಾಡಿಗೆ ಮಾತಾಡ್ತಾ ಇದ್ದೀವಿ. ಕಾರಕ್ಕಪ್ಪ ಅಂದರೆ ಕಾರಲ್ಲಿ ಹೋದರೆ ಅಷ್ಟೊಂದು ವಿಮೆ ಏನು ಕಾಣಿಸಲ್ಲ ಅಂತಂದರು. ಕಾರಿಗೆ 5,000 ರೂಪಾಯಿ ಹೇಳಿದ್ರು. ಮತ್ತು ಕುದುರೆ ಮೇಲೆ ಹೋಗೋಕ್ಕೆ 2,000 2,500 ಹೇಳೋದು ಒಬ್ಬೊಬ್ರಿಗೆ. ನಾವು ಕಮ್ಮಿ ಮಾತಾಡಿಸ್ತಾ ಇದ್ದೀವಿ, ಯಾಕಂದರೆ ನಾವು ಇರೋದು ಜಾಸ್ತಿ ಜನ, ಅದಕ್ಕೋಸ್ಕರ ನಾವು ಫೈನಲ್ 1,500 ಕೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲೇ ಮಾತಾಡ್ಕೊಂಡು ಹೋಗ್ಬಿಟ್ರೆ ಸರಿ, ತಿರ್ಗಾ ಹೋಗಿ ಬಂದಮೇಲೆ ಅವರು ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ವಾದ ಮಾಡ್ತಾರೆ. ಫೈನಲಿ 1,500 ಮಾತಾಡಿದ್ದೀವಿ. ನೋಡಬೇಕು 1,500 ರೂಪಾಯಿಗೆ. ಅಂದರೆ 2,200 ರೂಪಾಯಿ ಹೇಳಿದ್ದು. ಶೂಗೆ ಸಪ್ರೇಟ್ ಹೇಳಿದ್ರು. ಈಗ 1,500 ರೂಪಾಯಿಗೆ ಶೂ ಪ್ಲಸ್ ಇದು. ಕುದುರೆ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ, ಅದಕ್ಕೇನೆ ನೋಡಬೇಕು. ಈಗ ಹೋಗಿ ಒಂಥರ ಸಖತ್ತಾಗಿರುತ್ತೆ ಅಡ್ವೆಂಚರಾಗಿ ವಿಡಿಯೋ ಮಾಡೋಕ್ಕೆ ಮಾತಾಡೋಕ್ಕೆಲ್ಲ. ನಮ್ಮವರೆಲ್ಲೋದ್ರು ಗುರು ಇದರೇ देखता है शू ये क्या करना इस कार में ಗುರು. ಶೂ ಹಾಕೊಂಡಿದ್ದೀವಿ. ಈಗ ನಮ್ಗೆ ಹೊಸ ಗೈಡ್ ಸಿಕ್ಕೋರೊಬ್ರು ಗುರು. ಒಂದು ಸ್ಪೆಕ್ಸ್ ತಗೋಬೇಕು ಗುರು. ನೋಡಿ ಗುರು, ಇವಾಗ ನಾವು ಇದೇ ಥರ ಕುದುರೆಲಿ ಹೋಗ್ಬೇಕು ನೋಡಿ ಗುರು. ಎಲ್ಲ ಇವಾಗ ಬಂದು ಕುದುರೆ ತಕ್ಕೆ ಕುದುರೆ ನೋಡ್ಕೊಂಡು ಹೋಗ್ಬೇಕಿಲ್ಲಿ. ಇಲ್ಲಾಂದ್ರೆ ದೇವರನ್ನೇ ಫಸ್ಟ್ ಟೈಮ್ ಓದ್ತಾ ಇರೋದು. ನಮ್ಮವರೆಲ್ಲ ಇಲ್ಲೋ ಹೋಯ್ತವ್ರು ನೋಡಿ ಗುರು. ಫಸ್ಟ್ ಟೈಮ್ ಕುದುರೆ ಮೇಲೆ ಓದ್ತಾ ಇರೋದು. ಫಸ್ಟ್ ಟೈಮ್ ಓದ್ತಾ ಇರೋದು. बैठो बैठो और एक बंदा है आपका 6 घोड़ा आ रहा है इधर टेम्पो वाले नंबर वाइज. हेलो ನಾನು ಹತ್ತಕ್ಕೆ ಹೋದೆ, ನನಗೆ ಹತ್ತಕ್ಕೆ ಆಗಲಿಲ್ಲ. ಯಾಕಂದ್ರೆ ಭಯ ಆಯಿತು. ಫಸ್ಟ್ ಟೈಮು ಕುದುರೆ ಮೇಲೆ ಕುತ್ಕೊಂತ ಇರೋದು. ಅದಕ್ಕೆ ನಮ್ಮ ಜಲ ಕಳ್ಸಿದೀನಿ. ಕೈ ಜೊತೆ ಆರಾಮಾಗಿ ಹೋಗ್ಬೋದಾಯ್ತು. ಇವನ್ನೇ ಹತ್ತಾ ಇದೀನಿ. ಬ್ರೋ ಬ್ರೋ ಹತ್ತು ಗಡಿದೀವಿ. ಫಸ್ಟ್ ಟೈಮ್ ಭಯ ಆಗೈತೆ. ಅಣ್ಣ ಇದು ದಬಾಕಲ್ಲ ತಾನೇ ಗುರು. ಆಯ್ತಿಲ್ಲ फर्स्ट टाइम चल भैया भैया थोड़ा आराम से जाओ भाई. कुदरे मेले नम्म सवारी. भाई थोड़ा आराम से जाना को बोला भाई. गुरु देव यार ನನಗೆಲ್ಲಿ ಅಲ್ಲ ಬಾಯ್ ಬತಾವಿಲ್ಲ ಆಯ್ತಲ್ಲ. ಜೂಮ್ ಮಾಡಕ್ ಆಗ್ತಿಲ್ಲ ಅವನ ಕೈಯಿಂದ. ಲೇ ಸುಮ್ನಿರೋ ಈ ಕಡೆ ನೋಡು ಇಲ್ಲಿ ನನ್ನದು ಲೋಹ ಇದೇನಂದ್ರೆ ಇದು ಎಗ್ರತೈತಲ್ಲ ಗುರು. ಇದು ನಿಜವಾನು ಹೆವಿ ಡೇಂಜರಸ್ ಅಂದ್ರೆ, ಯಾಕಂದ್ರೆ ಸಾದಿಗೆ ಈಗ ಬಿದ್ಬಿಡೋನು. ಯಾಕಂದ್ರೆ ಅದು ಸ್ಕಿಡ್ ಆಗೋಯ್ತು ಸ್ವಲ್ಪ ಐಸು. ಏನಂದ್ರೆ ಫಸ್ಟ್ ಟೈಮ್ ಇದು ಮಾಡಿದವ್ರಿಗೆ ಸ್ವಲ್ಪ ಭಯ ಇಷ್ಟೇ. ಇದು
ಬ್ರೋ ಮಿಸ್ ಆಗ ಬಿದ್ರೆ ಮಾತ್ರ ಪಾತಾಳನೇ ಗತಿ. भाई थोड़ा आराम से जाओ. ಇಲ್ಲೇ ಮೊಬೈಲ್ ಸ್ಟೋರೇಜ್ ಎಲ್ಲ ಫುಲ್ ಆಗೋದೈತೆ ಗುರು ವಿಡಿಯೋ ಮಾಡ್ತಾ ಮಾಡ್ತಾ. भाई आराम. ये फर्स्ट टाइम आएगा ना वो. ठीक है भाई. देखो अपने होता हूँ गुरु बताइए नहीं अपने ओढ़ शादी को अपने आ देता ना. ಓ ಇಲ್ಲೊಂಚೂರು ಟರ್ನಿಂಗ್ ಪಾಸ್ ಆಗ್ಬಿಟ್ರೆ ಸರಿ ಸಾಕು. ಯಾಕಂದ್ರೆ ಅಲ್ಲಿ ರೋಡ್ ಚೆನ್ನಾಗೈತೆ, ಆರಾಮಾಗಿ ಪಾಸ್ ಆಗ್ತೈತಿದ್ದು. ನೈ ಬೈ ಥೋಡಾ ನೀವು ಪಕಡ್ ನೈ ಬೆಸ್ ನೋಡ್ಬರು. ನಮ್ ತೋಫಿಕು ಪಾಪ ಇಳ್ಕೊಂಡೆ ಬಿಟ್ಟು ಅವಲ್ಲಿ ಮಿಸ್ ಆಗಿ ರಾಂಗಲ್ ಹೊರಟೋಗ್ಬಿಟ್ಟಿತ್ತು. ಇದು ಬಂದು ಅದು ಹೋದ್ರೆ ಪಾಕಿಸ್ತಾನ ಬಾರ್ಡ್ರ್ ಅಂತಿದ್ದು, ನಮ್ಗೆ ಗೊತ್ತಿಲ್ಲ. ಅದು ಬಾರ್ಡ್ರ್ ಅಂತೆ ಪಾಕಿಸ್ತಾನ. ನಮ್ಮ ಮೊಬೈಲು ಫುಲ್ ಚಾರ್ಜಿಂಗ್ ಹಾಕೊಂಬಂದಿಲ್ಲ ಗುರು, ಫುಲ್ಲು ಇದಾಗ್ಬಿಡಿ ಗುರು. ಅಲ್ಲ ಹೈವೇಯಿಂದ ಒಂದು 2 ಕಿಲೋಮೀಟರ್ ಬಂದ್ರು ಇಲ್ಲೂ ಸಿಗ್ತವೆ ಕುದುರೆಗಳು ನೋಡಿ. ಎಲ್ಲ ಅಲ್ಲೂ ಟೀ ಪಾಯಿಂಟು, ಜ್ಯೂಸ್ ಪಾಯಿಂಟ್ ಎಲ್ಲ ಸಿಗ್ತಾವೆ ಇಲ್ಲಿ. ಆರಾಮಾಗಿ ಫುಲ್ ಇಲ್ಲೆಲ್ಲ ಹೋಗ್ಬೋದು ನೋಡಿ. ಇಲ್ಲೂ ಫುಲ್ಲು ಎಲ್ಲ ಬರೀ ಇವೇನೆ. ಇನ್ನು ನೋಡ್ಗೋರು ಎಷ್ಟೊಂದ ಬಿಲ್ಲಿ. ಅಲ್ಲಿಂದ ಬಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂದರೆ ನಮ್ಮ ಕೈಲಿ ದೇವರೇ ಆಯ್ತಿಲ್ಲ, ಅಷ್ಟು ಫುಲ್ ದೇವರಾಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗುರು? ಅವ್ನಿಗೆ ಆಯ್ತಿಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗುರು? ಸೂಪರ್. ಇವ್ರದ್ದು ಮಾತ್ರ ಸಕದ ಬಂತು ಗಾಡಿ ಮಾತ್ರ. ಇವನ್ ಮಾತ್ರ ಅಡಿಗೆ ಬಿದ್ದೇವ ಪಾಪ. ಫೇಸ್ 3 ಅಂತ 7 ಕಿಲೋಮೀಟರ್ ಅಂತ ಹೇಳಿ ನಾವೇನೋ ಮ್ಯಾಲ್ ಕೋತೇವೆ ಅಂದ್ಕೊಂಡು ಮ್ಯಾಲಿಲ್ಲ. ಇದೇ ಲಾಸ್ಟ್ ಫಸ್ಟು. ತಡೀರ ಎಲ್ಲ ಬರ್ಲಿ ಫಸ್ಟು ತಿನ್ನ ಅಂತ ನಿನ್ಸಿದೀವಿ. ಗುರು ಎಕ್ಕಿತ್ನಾ ಮ್ಯಾಗಿ ಎಷ್ಟು ನಿಮ್ಗೂ ಮ್ಯಾಗೆ ಬೇಕು ಗುರು? ಆಟ್ ಬನಾವ್ ಬೈ. ಹಾ 800 ರೂಪಾಯಿ ಗುರು, ಒಂದೊಂದು 100 ರೂಪಾಯಿ ಮ್ಯಾಗಿ ಬಿಟ್ರೆ ನೆಕ್ಸ್ಟ್ ಇನ್ನೇನು ಇಪ್ ಸಿಗುತ್ತೆ ಅಂತ ಜೋಳಗಳು ಅವು ಸಿಗ್ತವೆ. ಇಷ್ಟು ಮ್ಯಾಗಿಗೆ 100 ರೂಪಾಯಿ ಅಂತೆ ನೋಡ್ರಪ್ಪ. ಎಲ್ಲರೂ ತಿಂತಾ ಇದೀವಿ. ಟೇಸ್ಟ್ ಚೆನ್ನಾಯ್ತಾ ಗುರು? ನಾವು ಮಾಡೋ ಥರ ಆಯ್ತಾ ಬೇರೆ ಥರ ಆಯ್ತಾ? ಗುರು ಹೆಂಗೈತೆ ಎಮ್ಮೆ ಗುರು ಇದು? ಎಷ್ಟಂತ ಫೋಟೋ ತೆಗಿಯಕ್ಕೆ ಗುರು? ಗುದಿದೈತೆ, ಹುಷಾರಾಗಿರೋ. ಇಲ್ಲಿಗೆ ಇಷ್ಟು ಸುಸ್ತಾಗೈತೆ ನಮಗೆ. ನಡೆದಿ ಎಲ್ಲ ಹೋಯ್ತಾ ಇದ್ದೀವಿ. ಏನೇನೋ ಥರ ಐಟಮ್ಗಳು ಎಲ್ಲ ರೈಟ್ ಜಾಸ್ತಿ, ಎಲ್ಲ ಚೆನ್ನಾಗವೆ. ನೋಡಿ ಅಲ್ಲ ಗುರು ಎಲ್ಲರಿಗೂ ನಾನು ವಿಡಿಯೋ ಮಾಡ್ಕೊಟ್ಟೆ ಚೆನ್ನಾಗಿ. ನಂದು ಒಬ್ರು ವಿಡಿಯೋ ಮಾಡೋಕೆ ಗೊತ್ತಿಲ್ಲ, ಹೆಂಗೆ ಬೇಕು ಹಂಗೆ ತೆಗಿತಾರೆ. ಸಿಕ್ಕಾಪಟ್ಟೆ ಬೇಜಾರಾಗಿ ನೋಡಿ ಅಂದರೆ ಬರೀ ಆಟ ಆಡ್ಕೊಂಡು ಕೂತವ್ರು ಇಬ್ಬರು ಎಲ್ಲರೂ ಸೇರ್ಕೊಂಡು.
ಕರೆಕ್ಟಾಗಿ ವಿಡಿಯೋ ಮಾಡ್ರು. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ವೀಡಿಯೋ ಮಾಡಿ ಸ್ಟಾಪ್ ಮಾಡ್ಬಿಟ್ಟು ಇನ್ನು ಸೀದಾ ರೂಮ್ ಹೋಗ್ಬಿಟ್ಟು ರೂಮ್ ತಗೊಂತೀನಿ, ಗಾಡಿ ತಗೋ ಇದು ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ. ಈ ವಿಡಿಯೋ ಮಾಡೋಕ್ಕಾಗಲ್ಲ. ಬಾಯ್ ಬಾಯ್. ये स्पीड में कहाँ चलते फुल रेस 180 की स्पीड में 10 होता है. अभी 2 बार 3 बार आएगा ना. ऐसा कहता हाँ इधर देखो. ಇವಾಗ ಈ ರೋಡ್ ಬಂದು ಈಗ ಒಂದೊಂದು ಮುಸ್ಕಿನ ಜೋಳ ತಿಂದ್ಬಿಟ್ಟು ಹೋಗ್ಬೇಕು. ಫೈನಲ್ ಇವಾಗ ನಮ್ಮ ಕೈ4 ಮೊಬೈಲ್ ಇಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮುಸ್ಕಿನ ಜೋಳ ತಿನ್ನೋಣ ಅಂತ ಬಂದಿದ್ದೀವಿ, ಯಾಕಂದರೆ ಲಾಸ್ಟ್ ಮುಗೀತು. ಇವು ಸ್ವಲ್ಪ ಏನೋ ತಿನ್ಕೊಂಡು ಹೊರಡ್ತಾ ಇರೋದೇನೆ ನೋಡಿ. ಇದು 50 ರೂಪಾಯಿ ಅಂತ ಗುರು. ಚೋಕು ನನಗೆ ಅನ್ನಿಸ್ಕೊಂಬಿಟ್ಟ. ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಇವರೆಲ್ಲ ಫ್ಯಾಮಿಲಿ ಟೂರಿಸ್ಟ್. ನಿಮ್ದು ಯಾವ ರೊಕ್ಕ? ನಿಮ್ದು ಬೆಂಗಳೂರು. ಇಲ್ಲಿ ಚೆನ್ನಾಗಿ ಓಡಿಸ್ತಾರ ಎಲ್ಲರಿಗೂ? ಚಿಕ್ಕಬಳ್ಳಾಪುರ. ಹಾಂ, ನಮ್ದು ನೆಲಮಂಗಲ. ಟೈಮ್ ಬಂದು 10 ಗಂಟೆ. ಈಗ ಫುಲ್ಲು ಸ್ವಿಚ್ ಆಫ್ ಆಗೋಗಿತ್ತು ಫೋನು. ಈಗ ನಾವು ಚಾರ್ಜಿಂಗ್ ಹಾಕೊಂಡು ನಮ್ಮದು ಆಲ್ಮೋಸ್ಟು ಅರ್ಧ ಭಾಗ ಹಂಗೆ ಐತೆ. ಅಡುಗೆ ಮಾಡೋಕ್ಕೆ ನಿಂತಿದ್ದೀವಿ. ರಾತ್ರಿ ಅನ್ನ ಮಾಡಿ ಸ್ವಲ್ಪ ವೇಸ್ಟ್ ಆಗೋಯ್ತು, ಯಾಕಂದರೆ ನಮ್ಮವ್ರು ಊಟ ಮಾಡಿರಲಿಲ್ಲ, ಹುಷಾರಿರಲಿಲ್ಲ ರಾತ್ರಿ. ಈಗ ನಮ್ಮ ಚಾತಿಕವರು ತರಕಾರಿ ಹಚ್ತಾ ಇದ್ದಾರೆ. ಸೂಪರ್ ಗುರು, ಕರೆಕ್ಟಾಗಿ ಹಚ್ತಿದ್ಯಾ? ಈಗೇನೋ ಅವ್ರಿಗೆ ಬಿಸಿ ಬಿಸಿದೇನೋ ಪಲಾವ್ ಏನೋ ಮಾಡ್ಬೇಕಂದ್ರೆ ಪಲಾವು ಟೊಮೊಟೊ ಬಾತು ಅಂತವ್ರು ನೆನ್ನೆಂದು ಹಂಗೆ ಅಂತವ್ರೆ. ಅದನ್ನು ಮಾಡಿ ನಾನು ಮನಿಕಂತೀನಿ. ನಾನು ಊಟ ಮಾಡೋಕ್ಕೆ ಹೋಗಲ್ಲ, ನನಗೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಇವತ್ತು. ನಂದು ಇನ್ನು ಐಚರು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಬರುತ್ತೆ. ಈಗ ಮಲಿಕಂತೀವಿ ಫ್ರೆಂಡ್ಸ್, ಬೆಳಗ್ಗೆ ಸಿಗೋಣ.